ಕೋಳಿ ಮೊಟ್ಟೆ ಆಯಿತು. ಇದೀಗ ಕುದುರೆಗಳ ಸವಾರಿ. ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿರೋ ಕುದುರೆಗೆ ಗ್ಲ್ಯಾಂಡರ್ಸ್. ಕ್ಲಬ್ನಲ್ಲಿರುವ ಕುದುರೆಗಳಿಗೆ ಗ್ಲ್ಯಾಂಡರ್ಸ್ ರೋಗ ಪತ್ತೆ. ಕೋಳಿ ಮೊಟ್ಟೆ ಆಯಿತು. ಇದೀಗ ಕುದುರೆಗಳ ಸವಾರಿ. ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿರೋ ಕುದುರೆಗೆ ಗ್ಲ್ಯಾಂಡರ್ಸ್. ಕ್ಲಬ್ನಲ್ಲಿರುವ ಕುದುರೆಗಳಿಗೆ ಗ್ಲ್ಯಾಂಡರ್ಸ್ ರೋಗ ಪತ್ತೆ. ಕ್ಲಬ್ ಸುತ್ತಮುತ್ತ ಕುದುರೆ, ಹೇಸರಗತ್ತೆ, ಚಲನವಲನಕ್ಕೆ ನಿರ್ಬಂಧ. ಸೋಂಕುಕಾರಕ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಪ್ರತಿಬಂಧಕ. ನಿಯಂತ್ರಣ ಅಧಿನಿಯಮ ಕಾಲಂ 6ರಲ್ಲಿ ಸರ್ಕಾರ ಅಧಿಸೂಚನೆ. ಪ್ರಾಣಿಗಳ ಮನೋರಂಜನೆ, ಮೆರವಣಿಗೆ, ಶುಭ ಕಾರ್ಯಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇಷ್ಟು ದಿನ ಕೋಳಿ ಮೊಟ್ಟೆ ಆಯಿತು. ಈ ಒಂದು ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಕೂಡ ಹೇಳಲಾಗ್ತಿತ್ತು. ಹಾಗಾಗಿ ಕೆಲವೊಂದಿಷ್ಟು ಕೋಳಿ ಮೊಟ್ಟೆಗಳ ಸ್ಯಾಂಪಲ್ ಅನ್ನು ಕೂಡ ಆಲ್ರೆಡಿ ಕಲೆಕ್ಟ್ ಮಾಡಲಾಗಿದೆ. ಅದನ್ನು FSLಗೂ ಕೂಡ ಕಳುಹಿಸಲಾಗಿದೆ. ವರದಿ ಬರಲಿ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಇದೀಗ ಕುದುರೆಗಳ ಸರದಿ ಕೂಡ ಶುರುವಾಗಿದೆ. ಇನ್ನು ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿರೋ ಕುದುರೆಗಳ ಗ್ಲ್ಯಾಂಡರ್ಸ್ ರೇಸ್ ಕೋರ್ಸ್ ಕ್ಲಬ್ನಲ್ಲಿರುವ ಕುದುರೆಗಳಿಗೆ ರೋಗ ಪತ್ತೆಯಾಗಿದೆ. ಇನ್ನು ಕ್ಲಬ್ ಸುತ್ತಮುತ್ತ ಕುದುರೆ ಆಗಿರಬಹುದು, ಹೆಸರುಗತ್ತೆ, ಚಲನವಲನಕ್ಕೆ ಸದ್ಯಕ್ಕೆ ನಿರ್ಬಂಧವನ್ನು ಕೂಡ ವಿಧಿಸಲಾಗಿದೆ. ಯಾಕೆಂತಂದ್ರೆ ಸೋಂಕುಕಾರಕ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಪ್ರತಿಬಂಧಕವನ್ನು ವಿಧಿಸಲಾಗುತ್ತೆ. ನಿಯಂತ್ರಣ ಅಧಿನಿಯಮ ಕಾಲಂ 6ರಲ್ಲಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಗ್ಲ್ಯಾಂಡರ್ಸ್ ಸಾಂಕ್ರಾಮಿಕ ಮತ್ತು ಮಾರಣಾಂತಿಕ ಕಾಯಿಲೆ. ಇನ್ನು ಕುದುರೆಗಳು, ಕತ್ತೆಗಳು ಮತ್ತು ಹೇಸರಗತ್ತೆಗಳಿಗೆ ಸೋಂಕು ಹರಡುತ್ತೆ. ಇನ್ನು ಬರ್ಕೋಲ್ಡೇರಿಯಾ ಮಲ್ಲಿ ಎಂಬ ಬ್ಯಾಕ್ಟೀರಿಯಾ ಶ್ವಾಸನಾಳ ಮತ್ತು ಶ್ವಾಸಕೋಶದಲ್ಲಿ ಗಂಟುಗಳು, ಹುಣ್ಣುಗಳು. ಗ್ಲ್ಯಾಂಡರ್ಸ್ ರೋಗ ಮನುಷ್ಯರಿಗೂ ಕೂಡ ಹರಡುವ ಸಾಧ್ಯತೆ ಇದೆ. ಬಹಳ ಡೇಂಜರ್ಸ್. ಹಾಗಾದ್ರೆ ಮನುಷ್ಯರಿಗೂ ಕೂಡ ಹರಡುತ್ತೆ ಇದು. ಕುದುರೆಗಳು, ಕತ್ತೆಗಳು ಮತ್ತು ಹೇಸರಗತ್ತೆಗಳಿಗೆ ಸೋಂಕು. ಹಾಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಅಲ್ಲಿ ಜಾರಿ ಮಾಡಲಾಗ್ತಾ ಇದೆ. ಬರ್ಕೋಲ್ಡೇರಿಯಾ ಮಲ್ಲಿ ಎಂಬ ಬ್ಯಾಕ್ಟೀರಿಯಾದಿಂದ ಆರಂಭ ಆಗುತ್ತೆ. ಶ್ವಾಸನಾಳ ಮತ್ತು ಶ್ವಾಸಕೋಶಗಳಲ್ಲಿ ಗಂಟುಗಳಾಗುತ್ತೆ, ಹುಣ್ಣುಗಳು ಆರಂಭ ಆಗುತ್ತೆ. ಗ್ಲ್ಯಾಂಡರ್ಸ್ ರೋಗ ಮನುಷ್ಯರಿಗೂ ಕೂಡ ಹರಡುವ ಸಾಧ್ಯತೆ ಇದೆ. ಇನ್ನು ಏನಿದು ಗ್ಲ್ಯಾಂಡರ್ಸ್ ರೋಗ ಅಂತ ನೋಡ್ತಾ ಹೋದ್ರೆ, ಗ್ಲ್ಯಾಂಡರ್ಸ್ ಸಾಂಕ್ರಾಮಿಕ ಮತ್ತು ಮಾರಣಾಂತಿಕ ಕಾಯಿಲೆಯಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಷ್ಟು ದಿನ ಕೋಳಿ ಆಯ್ತು, ಅಂದ್ರೆ ಕೋಳಿ ಮೊಟ್ಟೆ ಆಯ್ತು. ಇದೀಗ ಕುದುರೆಗಳ ಸವಾರಿಗೆ ಈಗ ರೋಗ ಅಂತ ಹೇಳಲಾಗ್ತಿದೆ. ಏನ್ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಆಯ್ತು. ಈಗಾಗಲೇ ನೋಡ್ಬೋದು, ಎಲ್ಲೋ ಒಂದ್ ಕಡೆ ಕೋಳಿ ಮೊಟ್ಟೆಯಲ್ಲಿ ವಿಷಕಾರಿ ಅಂಶ ಇದೆ, ಅಂದ್ರೆ ಕ್ಯಾನ್ಸರ್ ವಿಷಕಾರಿ ಅಂಶ ಪತ್ತೆಯಾಗಿರುವಂತದ್ದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕೋಳಿ ಮೊಟ್ಟೆ ಕೂಡ ತಿನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ಜನ ಹಿಂಜರಿತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಈ ಸಾಕು ಪ್ರಾಣಿಗಳ ಕುದುರೆ ಈಗ ಗ್ಲ್ಯಾಂಡರ್ಸ್ ರೋಗ ಪತ್ತೆಯಾಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕುದುರೆಯಲ್ಲಿ ಏನು ಬೆಂಗಳೂರಿನ ರೇಸ್ ಕೋರ್ಸ್ ಕುದುರೆ ಇರುವಂತಹ ಕುದುರೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕುದುರೆಗಳಲ್ಲಿ ಗ್ಲ್ಯಾಂಡರ್ ರೋಗ ಪತ್ತೆಯಾಗಿರುವಂತದ್ದು. ಇದೊಂಥರ ಸಾಂಕ್ರಾಮಿಕ ರೋಗ. ಈ ರೋಗ ಎಲ್ಲಾ ಕಡೆ ಹರಡುತ್ತೆ. ಅದರಲ್ಲೂ ಮನುಷ್ಯನಿಗೆ ಅತಿ ಹೆಚ್ಚು ಬೇಗ ಹರಡುತ್ತಂತ ಕೂಡ ಈಗಾಗಲೇ ವೈದ್ಯರು ತಿಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಜಗದೀಶ್ ಅವರು ಒಂದು ಆದೇಶ ಕೊಟ್ಟಿರುವಂತದ್ದು. ಏನು ರೇಸ್ ಕೋರ್ಸ್ ಇದೆ, ರೇಸ್ ಕೋರ್ಸ್ ಇಂದ 2 ಕಿಲೋಮೀಟರ್ ಸುತ್ತಮುತ್ತಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಶುಭ ಕಾರ್ಯಗಳಾಗಿರ್ತೀವಿ ಅಥವಾ ಮನೋರಂಜನೆ ಕಾರ್ಯಕ್ರಮದಲ್ಲಿ ಕುದುರೆ, ಕತ್ತೆ, ಹೆಸರುಗತ್ತೆಗಳ ಹೋರಾಟವನ್ನು ನಿಷೇಧ ಮಾಡಿರುವಂತದ್ದು. ಅಂದ್ರೆ ಈ ರೋಗದಿಂದ ಎಲ್ಲೋ ಒಂದ್ ಕಡೆ ಮನುಷ್ಯನ ಜೀವಕ್ಕೂ ಆಪತ್ತು ಬರುತ್ತೆ ಅಂತ ಕೂಡ ಈಗಾಗಲೇ ಜಗದೀಶ್ ಅವರು ತಿಳಿಸಿರುವಂತದ್ದು. ಪ್ರಮುಖವಾಗಿ ಏನು ಗ್ಲ್ಯಾಂಡರ್ ರೋಗ ಈಗಾಗಲೇ ಕುದುರೆಗಳಿಗೆ ಕಾಣಿಸ್ಕೊಂಡಿದೆ, ಅವನ್ನು ವಾಸಿ ಆಗೋರು ಕೂಡ ಯಾವುದೇ ಕಾರಣಕ್ಕೂ ಕೂಡ ರೇಸ್ ಕೋರ್ಸ್ ಕೂಡ ಜನ ಹೋಗ್ಬಾರ್ದು ಅಂತ ಕೂಡ ಈಗಾಗಲೇ ಆದೇಶ ಕೊಟ್ಟಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಅಲ್ಲಿ ಸದ್ಯಕ್ಕೆ ಜರುಗಿಸಲಾಗಿದೆ. ಯಾಕೆಂತಂದರೆ ಮನುಷ್ಯರಿಗೂ ಕೂಡ ಒಂದು ರೋಗ ಬರುತ್ತೆ ಅಂತಂದರೆ ಕೆಲವೊಂದಿಷ್ಟು ಕ್ರಮವನ್ನು ಅಲ್ಲಿ ಅನುಸರಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದಿಷ್ಟು ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಕೂಡ ಅಲ್ಲಿ ಅನುಸರಿಸಲಾಗ್ತದೆ. ಯಾರು ಕೂಡ ಇಲ್ಲಿಗೆ ಬರಬಾರ್ದು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ.